ತಮಿಳುನಾಡು ಮುಖ್ಯಮಂತ್ರಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸೌಹಾರ್ದಯುತ ಭೇಟಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತೇಳಿ ಈ ರೀತಿಯ ಒಂದು ಕ್ರೈಸಿಸ್ ಈಗ ಅಂದರೆ ಈ ಹಿಂದೆ 4-5 ದಿನಗಳ ಹಿಂದಿನ ಪರಿಸ್ಥಿತಿ ಬೇರೆ, ಈಗಿರುವಂಥ ಪರಿಸ್ಥಿತಿ ಬೇರೆ. ಒಂದು ಕಡೆಗೆ CWRC ತೀರ್ಪು ಆಗಿರ್ತಕ್ಕಂಥದ್ದು, ಇದ್ರ ಮೇಲೆ ಇವತ್ತು CWMAದು ಇವತ್ತು ಕಮಿಟಿ ಮೀಟಿಂಗ್ ಇರ್ತಕ್ಕಂಥ CWMAದು ಅಲ್ಲೂ ಕೂಡ ಏನಾದರೂ ನೀರು ಬಿಡಲೇಬೇಕು ಅಂತಂದ್ರೆ ಅದು ಅತಿರೇಕಕ್ಕೂ ಹೋಗುತ್ತೆ ಮತ್ತು ತಾರಕಕ್ಕೂ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಮಧ್ಯೆ ಒಂದು ಮಾತುಕತೆ ಇದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ನೋಡಿ. ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವ್ರು ನೋಡಿದ್ರೆ ಇವರು ಸೌಹಾರ್ದಯುತ ಭೇಟಿಗಾದ್ರೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉದ್ದಟತನ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿರಲಿಲ್ಲ. ಈಗೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತನೂ ನೋಡಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರೋ ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಬಂದೇನಕ್ಕೆ. ಇದೆಲ್ಲ ಇಷ್ಟು ಇದ್ದಾಗೂ ಸಹಿತ ಈ ಮೊಂಡುತನ ಕೇಂದ್ರದಲ್ಲಿ ಏನು CWC ಇದೆ ಅದು ಬಿಡಬೇಕದು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿಯೊಳಗಿದ್ದಾರಲ್ಲೋ, ಅವ್ರ ಬೆಳೆಗಳಿಗೆ ಸಾಕಾಗೋಟ್ಟು ನೀರಿದೆಯಲ್ಲೋ, ಕುಡಿಲಿಕ್ಕೆ ನೀರಿದೆಯಲ್ಲೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ಆ ರೀತಿ ಅಧ್ಯಯನ ಮಾಡಿಬಿಡ್ಬೇಕು. ಸುಮ್ಮನೆ ದಿಲ್ಲಿಯಲ್ಲಿ ಕೂತು ಏನು ಬೇಕಾಬಿಟ್ಟಿಯಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ದರೆ ಅದನ್ನು ಮಾಡ್ತೀವಿ, ಕಂಟೆಂಪ್ಟ್ ಆಗ್ತೀವಿ ಅಂತೇಳಿ ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ನಮ್ಮ ಮೇಕೆದಾಟು ಅದರ ಬಗ್ಗೆನೂ ಅಡ್ಡಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯಗಳ ಸೌಹಾರ್ದಯುತ ಒಂದು ಭೇಟಿಯನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್, ಇನ್ನೊಂದು ಈಗ ತಮಿಳುನಾಡು ಮುಖ್ಯಮಂತ್ರಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸೌಹಾರ್ದಯುತ ಭೇಟಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತೇಳಿ ಈ ರೀತಿಯ ಒಂದು ಕ್ರೈಸಿಸ್ ಈಗ ಅಂದರೆ ಈ ಹಿಂದೆ 4-5 ದಿನಗಳ ಹಿಂದಿನ ಪರಿಸ್ಥಿತಿ ಬೇರೆ, ಈಗಿರುವಂಥ ಪರಿಸ್ಥಿತಿ ಬೇರೆ. ಒಂದು ಕಡೆಗೆ CWRC ತೀರ್ಪು ಆಗಿರ್ತಕ್ಕಂಥದ್ದು, ಇದ್ರ ಮೇಲೆ ಇವತ್ತು CWMAದು ಇವತ್ತು ಕಮಿಟಿ ಮೀಟಿಂಗ್ ಇರ್ತಕ್ಕಂಥ CWMAದು ಅಲ್ಲೂ ಕೂಡ ಏನಾದರೂ ನೀರು ಬಿಡಲೇಬೇಕು ಅಂತಂದ್ರೆ ಅದು ಅತಿರೇಕಕ್ಕೂ ಹೋಗುತ್ತೆ ಮತ್ತು ತಾರಕಕ್ಕೂ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಮಧ್ಯೆ ಒಂದು ಮಾತುಕತೆ ಇದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ನೋಡಿ. ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವ್ರು ನೋಡಿದ್ರೆ ಇವರು ಸೌಹಾರ್ದಯುತ ಭೇಟಿಗಾದ್ರೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉದ್ದಟತನ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿರಲಿಲ್ಲ. ಈಗೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತನೂ ನೋಡಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರೋ ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಬಂದೇನಕ್ಕೆ. ಇದೆಲ್ಲ ಇಷ್ಟು ಇದ್ದಾಗೂ ಸಹಿತ ಈ ಮೊಂಡುತನ ಕೇಂದ್ರದಲ್ಲಿ ಏನು CWC ಇದೆ ಅದು ಬಿಡಬೇಕದು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿಯೊಳಗಿದ್ದಾರಲ್ಲೋ, ಅವ್ರ ಬೆಳೆಗಳಿಗೆ ಸಾಕಾಗೋಟ್ಟು ನೀರಿದೆಯಲ್ಲೋ, ಕುಡಿಲಿಕ್ಕೆ ನೀರಿದೆಯಲ್ಲೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ಆ ರೀತಿ ಅಧ್ಯಯನ ಮಾಡಿಬಿಡ್ಬೇಕು. ಸುಮ್ಮನೆ ದಿಲ್ಲಿಯಲ್ಲಿ ಕೂತು ಏನು ಬೇಕಾಬಿಟ್ಟಿಯಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ದರೆ ಅದನ್ನು ಮಾಡ್ತೀವಿ, ಕಂಟೆಂಪ್ಟ್ ಆಗ್ತೀವಿ ಅಂತೇಳಿ ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ನಮ್ಮ ಮೇಕೆದಾಟು ಅದರ ಬಗ್ಗೆನೂ ಅಡ್ಡಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯಗಳ ಸೌಹಾರ್ದಯುತ ಒಂದು ಭೇಟಿಯನ್ನು